ಖಾಸಗಿ ಬಸ್ ಡಿಕ್ಕಿಯಾಗಿ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ. ಚಿಕನ್ ತರಲು ಬಂದಿದ್ದಾಗ ನಡೆದಂತಹ ಅಪಘಾತ ಇದು. ಬೆಂಗಳೂರಿನ ಹೆಣ್ಣೂರು ಠಾಣೆ ವ್ಯಾಪ್ತಿಯಲ್ಲಿ ಈ ದುರ್ಘಟನೆ ನಡೆದೋಗಿದೆ. ಖಾಸಗಿ ಬಸ್ ಡಿಕ್ಕಿಯಾಗಿ ವಿದ್ಯಾರ್ಥಿನೊಬ್ಬ ಈ ಅವಘಡದಲ್ಲಿ ದುರ್ಮರಣ ಹೊಂದಿದ್ದಾನೆ. ಚಿಕನ್ ತರಲು ಬಂದಿದ್ದಂತಹ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿದೆ. 16 ವರ್ಷದ ವರುಣ್ ಮೃತಪಟ್ಟಂತಹ ವಿದ್ಯಾರ್ಥಿ. SSLCಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಪಾಸ್ ಆಗಿದ್ದ ಈ ವರುಣ್ ಮೊನ್ನೆ ತಾನೇ ರಿಸಲ್ಟ್ ಬಂದಿದ್ದು, ರಸ್ತೆ ದಾಟುವಾಗ ವೇಗವಾಗಿ ಬಂದ ಖಾಸಗಿ ಬಸ್ ವಿದ್ಯಾರ್ಥಿ ಮೇಲನೆ ಹರಿದು ಹೋಗಿದೆ. ಡಿಕ್ಕಿಯ ರಭಸಕ್ಕೆ ತೀವ್ರತೆಗೆ ವರುಣ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಖಾಸಗಿ ಬಸ್ ಡ್ರೈವರ್ನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಹೆಣ್ಣೂರು ಪೊಲೀಸರು. ಮೃತಪಟ್ಟಿರುವಂತಹ ವಿದ್ಯಾರ್ಥಿನ ಫೋಟೋ ನೋಡ್ತಾ ಇದ್ದೀವಿ. ವರುಣ್ ಮೊನ್ನೆ ತಾನೇ SSLC ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದಂತಹ ವಿದ್ಯಾರ್ಥಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ ಸಂಪರ್ಕದಲ್ಲಿದ್ದಾರೆ. ಮಾದೇಶ, ಮೊನ್ನೆ ತಾನೇ ಉನ್ನತ ಶ್ರೇಣಿಯಲ್ಲಿ ಪಾಸ್ ಆಗಿದ್ದಂಥ SSLC ವಿದ್ಯಾರ್ಥಿಯ ಖುಷಿ ಸಂತೋಷ ಎಲ್ಲ ಇರುತ್ತೆ. ಬಟ್ ಈ ರೀತಿಯಾದಂಥ ಒಂದು ಅವಘಡ, ಈ ಆಕ್ಸಿಡೆಂಟ್ಗೆ ಕಾರಣ ಏನು? ವಿದ್ಯಾರ್ಥಿನಿ ನೋಡ್ಲಾರ್ದಂಗೆ ಮೇನ್ ರೋಡ್ಗೆ ಹೋಗಿದ್ದ ಅಥವಾ ಅತಿ ವೇಗದ ಕಾರಣನ? ಅರುಣ್, ಬೆಳಗ್ಗೆ 9 ಗಂಟೆ ಸುಮಾರಿಗೆ ಈ ಒಂದು ಘಟನೆ ನಡೆದಿದೆ. 16 ವರ್ಷದ ವರುಣ್ ಎಂಬಾತ ಇತ್ತೀಚೆಗಷ್ಟೇ SSLC ಉತ್ತೀರ್ಣ ಆಗಿರ್ತಾನೆ. ಉನ್ನತ ಮಟ್ಟದಲ್ಲಿ ಆತ ಪಾಸ್ ಆಗಿರ್ತಾನೆ. ಮುಂದೆ ಭವಿಷ್ಯದ ಕನಸನ್ನು ಕೂಡ ಕಂಡಿರ್ತಾನೆ. ಇವತ್ತು ಬೆಳಿಗ್ಗೆ ಆತ ಮನೆಯಿಂದ ಚಿಕನ್ ತರೋದಕ್ಕೆ ಅಂತೇಳಿ ಮನೆಯಿಂದ ಹೊರಗಡೆ ಬಂದಿರ್ತಾನೆ. ಬಾಗ್ಲೂರು ಮತ್ತೆ ಹೆಣ್ಣೂರು ಮೇನ್ ರಸ್ತೆ ಏನಿದೆ ಅಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿ ಕೂಡ ನಡೀತಿರುತ್ತೆ. ಕಾಮಗಾರಿ ಇರೋದ್ರಿಂದ ಅಲ್ಲಿ ವಾಹನ ಸಂಚಾರಕ್ಕೂ ಕೂಡ ಸಾಕಷ್ಟು ತೊಂದರೆ ಆಗ್ತಿರುತ್ತೆ. ಈ ಒಂದು ಸಂದರ್ಭದಲ್ಲಿ ಬೆಳಗ್ಗೆ ವರುಣ್ ಹೊರಗಡೆ ಬಂದಂತ ಸಂದರ್ಭದಲ್ಲಿ ರಸ್ತೆ ದಾಟ್ತಿರ್ತಾನೆ. ರಸ್ತೆ ದಾಟುವಾಗ ವೇಗವಾಗಿ ಬಂದಿದ್ದಂತ ಒಂದು ಖಾಸಗಿ ಬಸ್ ಆತನಿಗೆ ಡಿಕ್ಕಿ ಹೊಡೆದು ಆತನ ಮೇಲೆ ಹರಿದಿದ್ದು, ಪರಿಣಾಮದಿಂದಾಗಿ ಆತನಿಗೆ ತೀವ್ರ ಪೆಟ್ಟಾಗಿ ರಕ್ತಸ್ರಾವವಾಗಿ ಸಾವನ್ನಪ್ಪಿದ್ದಾನೆ. ಘಟನಾ ಸ್ಥಳಕ್ಕೆ ಕೂಡಲೇ ಪೊಲೀಸರು ಬಂದು ಪರಿಶೀಲನೆ ಮಾಡಿದ್ದಾರೆ. ಜೊತೆಗೆ ಸ್ಥಳೀಯರು ಕೂಡ, ಅಲ್ಲಿದ್ದಂತ ಸ್ಥಳೀಯರು ಬಸ್ ಚಾಲಕನನ್ನ ವಶ ಪಡೆದು ಈಗಾಗಲೇ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಆತನನ್ನ ಪೊಲೀಸರು ಕೂಡ ಆತನನ್ನ ಅರೆಸ್ಟ್ ಮಾಡಿ ಸದ್ಯಕ್ಕೆ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಸ್ಥಳದಲ್ಲಿ ಒಂದಷ್ಟು ಜನ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗೆ. ವಸುದೈವ ಕುಟುಂಬ ಧಾರಾವಾಹಿ ತಂಡದಲ್ಲಿ ಜಗಳ ಶುರುವಾಗಿದೆ. ನಟಿ ಹಂಸ ಹಾಗೂ ನಿರ್ದೇಶಕ ಕಂ ನಿರ್ಮಾಪಕರ ನಡುವೆ ಫೈಟ್ ಶುರುವಾಗಿದೆ. ಅದು ಕೂಡ ಸಂಭಾವನೆ ವಿಚಾರಕ್ಕೆ ಶುರುವಾದಂತಹ ಗಲಾಟೆ. ಕೊಡಬೇಕಾದಂತಹ ಹಣವನ್ನ, ಸಂಭಾವನೆಯನ್ನ ಕೊಟ್ಟಿಲ್ಲ ಅಂತ ಆರೋಪವನ್ನ ಮಾಡಿದ್ದಾರೆ ನಟಿ ಹಂಸ. ನಿರ್ದೇಶಕ ಕಂ ನಿರ್ಮಾಪಕರ ನಡುವೆ, ನಟಿಯ ನಡುವೆ ಗಲಾಟೆ ಆಗಿರುವುದು, ರಂಪಾಟ ಆಗಿದೆ. ಸಂಭಾವನೆ ವಿಚಾರಕ್ಕೆ ಪ್ರೊಡ್ಯೂಸರ್ ಅನಿಲ್ ಜೊತೆಗೆ ನಟಿ ಹಂಸ ರಂಪಾಟವನ್ನ ಮಾಡಿದ್ದಾರೆ. ನಿರ್ದೇಶಕ ಕಂ ನಿರ್ಮಾಪಕ ಅನಿಲ್ ಕೋರಮಂಗಲಂ ಅವರು ಮೋಸವನ್ನ ಮಾಡಿದ್ದಾರೆ ಅಂತ ಆರೋಪವನ್ನ ಮಾಡಿದ್ದು. 3 ಲಕ್ಷ ಸಂಭಾವನೆ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ ಅಂತ ಅವರ ಗಂಭೀರ ಆರೋಪ ಇದೆ. ಈ ದುಡ್ಡು ಕೇಳಿದ್ರೆ ರೌಡಿಸಂ ಮಾಡ್ತೀರಾ ಅಂತ ಧಮಕಿ ಹಾಕ್ತಾ ಇದ್ದಾರೆ ನಮಗೇನೆ ಅಂತ. ನಮಗೆ ಹಣ ಕೊಡದೆ ಮೋಸ ಮಾಡಿದ್ದಾರೆ. ಹೋಟೆಲ್ ಓಪನ್ ಮಾಡಲು ಅನಿಲ್ಗೆ ಹಣ ಇದೆ, ಸಂಭಾವನೆ ಕೊಡೋಕೆ ಹಣವಿಲ್ವಾ ಅಂತ ನಟಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಖುದ್ದು ನಟಿ ಹಂಸ ಅವರೇ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ಸರ್ ನಮಸ್ತೆ. ಒಂದು ಗಂಭೀರ ಆರೋಪ ಮಾಡಿದ್ದೀರಿ ನೀವು, 3 ಲಕ್ಷ ಸಂಭಾವನೆ ಬರೋದು ಕೊಟ್ಟಿಲ್ಲ ಅಂತ. ಕೇಳಕ್ ಹೋದ್ರೆ ನಮಗೆ ಧಮಕಿ ಹಾಕ್ತಾ ಇದ್ದಾರೆ ಅಂತ. ಆಕ್ಚುಲ್ ಆಗಿ ಏನಾಗಿತ್ತು, ಏನ್ ಪ್ರಾಬ್ಲಮ್ ಮೇಡಮ್ ಇದು? ಆಕ್ಚುಲಿ ವಸುದೈವ ಕುಟುಂಬ ಅಂತ ಸೀರಿಯಲ್ ಬರ್ತಿದೆ. ಅದಕ್ಕೆ ಕೋರಮಂಗಲ ಅನಿಲ್ ಅವರು ಪ್ರೊಡ್ಯೂಸರ್ ಆಗಿದ್ರು. ಓಕೆ. ನಾವು ಅದರಲ್ಲಿ ಕೆಲಸ ಮಾಡಿದೀವಿ. ಆಮೇಲೆ ಅವ್ರೇನೋ ಚಾನೆಲ್ ಅಲ್ಲಿ ಅವ್ರಿಗೂ ಚಾನೆಲ್ಗೂ ಏನೋ ಸಮಸ್ಯೆ ಆಗಿ ಪ್ರೊಡಕ್ಷನ್ ಹೌಸ್ ಚೇಂಜ್ ಆಯ್ತು. ಆಮೇಲೆ ಇವ್ರು ಕೊಡ್ಬೇಕಾಗಿರೋ ಪೇಮೆಂಟ್ ನ ಸೆಟಲ್ ಮಾಡಿ ಅಂತ ಕೇಳಿದಕ್ಕೆ ಅವರು ನಮಗೆ ಚಾನೆಲ್ ಇಂದ ದುಡ್ಡು ಬಂದಿಲ್ಲ ಅಂತಂದ್ರು. ನಾವು ಚಾನೆಲ್ ಅಲ್ಲಿ ಹೋಗಿ ಕೇಳಿದಕ್ಕೆ ನಾವು ನಾಳೆನೆ ರಿಲೀಸ್ ಮಾಡ್ತೀವಿ, ಇವ್ರು ನಿಮಗ್ ಪೇ ಮಾಡ್ತಾರೆ ಅಂತ ನಮಗೊಂದು ಮೇಲ್ ಹಾಕ್ಲಿ, ನಾವು ನಾಳೆನೆ ರಿಲೀಸ್ ಮಾಡ್ತೀವಿ ಅಂತ ಚಾನೆಲ್ ಅವ್ರು ಹೇಳ್ತಿದ್ದಾರೆ. ಇವರು ಮೇಲ್ ಹಾಕೋದಕ್ಕೆ ರೆಡಿ ಇಲ್ಲ ಅನಿಲ್ ಅವರು. ನಾವು ಹೋಗಿ ಖುದ್ದಾಗಿ ಡೈರೆಕ್ಟ್ ಆಗಿ ಹೋಗಿ ಕೇಳಿದ್ವಿ. ಯಾಕಂದ್ರೆ ಫೋನ್ ಮಾಡಿದ್ರೆ ಫೋನ್ ಎತ್ತಲಿಲ್ಲ, ಮೆಸೇಜ್ ಮಾಡಿದ್ರೆ ಮೆಸೇಜ್ ರಿಪ್ಲೈ ಮಾಡ್ಲಿಲ್ಲ. ಡೈರೆಕ್ಟ್ ಆಗಿ ಹೋಗಿ ಕೇಳಿದ್ವಿ, ಸರ್ ನೀವು ಯಾಕೆ ಹಿಂಗ್ ಮಾಡ್ತಾ ಇದ್ದೀರಾ, ನಮ್ಗೆ ಕೆಲಸ ಮಾಡಿಸ್ಕೊಂಡ್ರಿ ಅಲ್ವಾ, ಕೆಲಸ ಮಾಡಿಸ್ಕೊಂಡ್ಮೇಲೆ ದುಡ್ಡು ಕೊಡೋ ಜವಾಬ್ದಾರಿ ನಿಮ್ದು, ಚಾನೆಲ್ ಕೊಡುತ್ತೋ ಕೊಡಲ್ವೋ ಆಸ್ ಎ ಪ್ರೊಡ್ಯೂಸರ್ ಯು ಶುಡ್ ಬೇರ್ ಇಟ್ ಅಲ್ವಾ. ಈಗ ಚಾನೆಲ್ ಕೊಟ್ರೆ ನಾವು ಪೇಮೆಂಟ್ ಕೊಡ್ತೀನಿ ಅಂತ ನೀವು ನಮ್ಮ ಕಮಿಟ್ ಆಗಿಲ್ಲ ಅಲ್ವಾ. ನಿಮ್ದು ಚಾನೆಲ್ 1000 ಇರ್ಬೋದು, ನಮ್ಮನ್ನ ಯಾಕೆ ಮಧ್ಯದಲ್ಲಿ ಹಿಂಸೆ ಕೊಡ್ತಾ ಇದೀರಾ ಅಂತ ಕೇಳಿದಕ್ಕೆ ಏನ್ ರೌಡಿಸಮ್ ಮಾಡ್ತೀರಾ, ಹಂಗ್ ಮಾಡ್ತೀರಾ, ಹಿಂಗ್ ಮಾಡ್ತೀರಾ ಅನ್ಬಿಟ್ಟು ನಮ್ಗೆ ವಾಪಸ್ ತಿರುಗಿಸ್ಬಿಟ್ಟು ಹೇಳ್ಬಿಟ್ಟು ಕಳಿಸ್ಬಿಟ್ಟು ಬೇರೆಯವ್ರಿಗೆಲ್ಲ 25% ಪೇಮೆಂಟ್ ಹಾಕಿದ್ದಾರೆ.
ನಮ್ಗೆ ನಾವು ಹೋಗಿ ಜೋರಾಗಿ ಮಾತಾಡ್ಬಿಟ್ವಂತೆ, ಅದಕ್ಕೆ ನಮಗ್ ಪೇಮೆಂಟ್ ಹಾಕಲ್ವಂತೆ, ನಾವ್ ಏನ್ ಬೇಕಾದ್ರೂ ಮಾಡ್ಕೋಬಹುದು ಅಂತಂದ್ರು. ಇವತ್ತು ನೋಡಿದ್ರೆ ಅವರು ಒಂದು ಹೊಸ ಹೋಟೆಲ್ ಓಪನ್ ಮಾಡಿದ್ದಾರೆ. ನಾವ್ ಬಂದ್ ಕೇಳಿದ್ವಿ, ನಮಗ್ ಕೊಡಕ್ ದುಡ್ಡಿಲ್ಲ, ನೀವು ಹೊಸ ಹೋಟ್ಲ್ ಹೆಂಗ್ ಓಪನ್ ಮಾಡಿದ್ರಿ ಅಂದ್ರೆ ಏನು ನೋಡಿ ಮಾಡಕ್ ನಾವ್ ಎಲ್ಲಿದ್ದೀವಿ ಅಲ್ಲಿ ಬರ್ತೀರಾ ನೀವು ಹುಡ್ಕೊಂಡು, ಇನ್ನೇನ್ ಮಾಡ್ಬೇಕಾಗಿತ್ತು? ಅವ್ರು ಎಲ್ಲೂ ಸಿಕ್ಲಿಲ್ಲ ಅಂದ್ರೆ ಅವ್ರು ಎಲ್ಲಿದ್ದಾರೆ ಆ ಜಾಗಕ್ಕೆ ತಾನೇ ಹೋಗ್ಬೇಕು. ಅದಕ್ಕೆ ಕೇಳಿದಕ್ಕೆ ನೀವು ಜೋರ್ ಮಾಡ್ತೀರಾ ಹಂಗ್ ಮಾಡ್ತೀರಾ, ನಮ್ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಜೋರ್ ಮಾಡ್ಲೇಬೇಕಲ್ವಾ? ಎಷ್ಟಂತ ಪೇಷನ್ಸ್ ಕೇಳಕ್ಕಾಗತ್ತೆ? ನೀನ್ ಬೇರೆ ಆರ್ಟಿಸ್ಟ್ಗೆಲ್ಲ ಪೇಮೆಂಟ್ ಹಾಕ್ಯ ನಮ್ಗ್ ಹಾಕಲ್ಲ ಅಂದಾಗ ಪೇಷನ್ಸ್ ಮಾತಾಡ್ಬೇಕಾ? ನಾನಂದೆ ಹೆಣ್ ಕೇಳಕ್ ಬಂದಿಲ್ಲ ನಾನು ನಿನ್ನ ಹತ್ರ, ನಿಧಾನಕ್ಕೆ ಕೂತ್ಕೊಂಡು ತಾಂಬೂಲ ಕೊಟ್ಟು ಇದ್ ಮಾಡ್ಕೊಟ್ಟು ಹೋಗಕ್ಕೆ. ನಮ್ ದುಡ್ಡು ಕೊಟ್ಟಿಲ್ಲ, ಬಂದಿದೀವಿ, ಅದು ಪೇಷನ್ಸ್ ಆಗಿ ವೇಟ್ ಮಾಡಿ ತಿಂಗ್ಳಾನ್ ಗಟ್ಲೆ ಬಂದಿರೋದು. ಈಗ ಏನ್ ಬೇಕಾದ್ರೂ ಮಾಡ್ಕೊ ಅನ್ನೋ ತರ ಇದಾರೆ ಅವರು. ನಾನ್ 3 ಬಿಟ್ಬಿಟ್ಟಿದೀನಿ, ಏನ್ ಬೇಕಾದ್ರೂ ಮಾಡ್ಕೊ ಅಂತ ಇದಾರೆ. ಇಂಥವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ ನಮ್ಗೆ. ಅಟ್ಲೀಸ್ಟ್ ನಾನು ಇಂತ ಕೆಟ್ಟ ಪ್ರೊಡ್ಯೂಸರ್ಗಳನ್ನ ಎಕ್ಸ್ಪೋಸ್ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಮೀಡಿಯಾಗೆ ಬಂದಿರೋದು. ಯಾಕಂದ್ರೆ ನಾಳೆ ದಿವಸ ಆರ್ಟಿಸ್ಟ್ಗಳು ಕೆಲಸ ಮಾಡಿದಾಗ ಯೋಚನೆ ಮಾಡ್ಲಿ ಅಂತ, ಇಂಥೊಂದ್ ಜೊತೆ ಕೆಲಸ ಮಾಡ್ಬೇಕಾ ಮಾಡ್ಬಾರ್ದಾ ಅಂತ. ಆಮೇಲೆ ಚಾನೆಲ್ ಅವರು ಅಷ್ಟೇ ಯೋಚನೆ ಮಾಡ್ಬೇಕು, ಇಂಥ ಪ್ರೊಡಕ್ಷನ್ ನಾವು ಕೆಲಸ ಕೊಡ್ಬೇಕಾ ಕೊಡ್ಬಾರ್ದಾ ಅಂತ. ಆ ಯೋಚನೆ ಮಾಡ್ಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಧ್ವನಿ ರೈಸ್ ಮಾಡಿದೀನಿ. ಬೇರೆ ಆರ್ಟಿಸ್ಟ್ಗಳು ಯಾರಿಗೂ ಪೇಮೆಂಟ್ ಬಂದಿಲ್ಲ, ಇಡೀ ಯೂನಿಟ್ ಪೇಮೆಂಟ್ ಬಂದಿಲ್ಲ, ಆಯ್ತಾ? ಎಲ್ಲರೂ ಕಷ್ಟದಲ್ಲಿದ್ದಾರೆ, ಬಟ್ ನೋವು ನುಂಗ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಅವ್ರೆಲ್ರ ಪರವಾಗೂ ನಾನು ವಾಯ್ಸ್ ಯೂಸ್ ಮಾಡ್ತಾ ಇದೀನಿ ಸರ್. ತಮ್ಮದು ಅಗ್ರಿಮೆಂಟ್ ಏನಾದ್ರೂ ಇದೆಯಾ ಮೇಡಮ್ ಈ ಬಗ್ಗೆ? ಹೌದು, ಅಗ್ರಿಮೆಂಟ್ ಇದೆ. ಎವ್ರಿ ಮಂತ್ ಪೇ ಮಾಡ್ತೀವಿ ನಾವು. ಹಂಗೂ ಕೇಳಿದೀನಿ ಕಮಿಟ್ ಆಗುವಾಗ, ಚಾನೆಲ್ ಕೊಟ್ರೆ ಕೊಡೋದು ಅಂತಲ್ಲ, ನೀವ್ ಕೊಡ್ತೀರಾ ಅಲ್ವಾ ಅಂತ. ಹೌದು, ನಮ್ದು ನಾವು ಕ್ಲಿಯರ್ ಮಾಡ್ತೀವಿ, ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ಬೇಡಿ ಅಂತಂದ್ರು. ಈಗ ತಮ್ಮ ಅಗ್ರಿಮೆಂಟ್ ಇದೆ, ಅವರು ಎಷ್ಟೆಷ್ಟಕ್ಕೆ ಫಿಕ್ಸ್ ಆಗಿತ್ತು ಏನು ಎತ್ತ ಅಂತ, ತಾವು ಲೀಗಲ್ ಆಗಿ ಏನಾದರೂ ಆಕ್ಷನ್ ತೆಗೆದುಕೊಳ್ಳೋಕೆ ಮುಂದಾಗಿದ್ರೆ ಅಥವಾ ಕಂಪ್ಲೇಂಟ್ ಕೊಟ್ಟಾಗಿದೆ ಹೇಗಾದ್ರೆ? ಅದೇ ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಇಲ್ಲೂ ಪೊಲೀಸ್ ಸ್ಟೇಷನ್ ಅಲ್ಲೂ ಸಾಲ್ವ್ ಆಗಿಲ್ಲ ಅಂತಂದ್ರೆ ಆಬ್ವಿಯಸ್ಲಿ ಕೋರ್ಟಿಗೆ ಹೋಗ್ಲೇಬೇಕಾಗುತ್ತೆ. ಅಲ್ಲ, ಈಗ FIR ಆಗಿದೆಯಾ ಈ ಬಗ್ಗೆ? ಈಗ ಕಂಪ್ಲೇಂಟ್ ಕೊಟ್ಟಿದೀವಿ, ಅವ್ರನ್ನ ಕರೆಸ್ಬೇಕು ಅಂತ ಹೇಳ್ತಾ ಇದೀವಿ. ಅವರು ಫೋನ್ ಮಾಡಿದ್ದಾರೆ ಸ್ಟೇಷನ್ ಇಂದ, ಅವರು ಬರ್ತೀವಿ ಅಂತ ಹೇಳಿದ್ದಾರೆ. ಬಂದು ಏನ್ ಹೇಳ್ತಾರೆ ಗೊತ್ತಿಲ್ಲ, ಆಯ್ತಾ? ನನ್ಗೆ ಅದೇ ನಾವು ಅವ್ರಿಗೆ ಮಾನ ಮರ್ಯಾದೆ ತೆಗೆದ್ಬಿಟ್ಟಂತೆ. ಈಗ ನಾವ್ ಮನೆ ಬಾಡಿಗೆ ಕಟ್ಟಿಲ್ಲ ಅಂದ್ರೆ, EMI ಕಟ್ಟಿಲ್ಲ ಅಂದ್ರೆ ನಮ್ಮ ಮಾನ ಮರ್ಯಾದೆ ಹೋಗಲ್ವಾ ಸರ್? ಹೋಗುತ್ತವಾ? ನಮ್ಮನೆ ಮುಂದೆ ಬಂದು ಜಗಳ ಮಾಡ್ತಿರೋರ್ನ ಏನಂತ ಹೇಳೋಣ ನಾವು, ಅಲ್ವಾ? ನಿನಗ್ ಮಾತ್ರ ಮಾನ ಮರ್ಯಾದೆ ಇರುತ್ತೆ, ನಮಗಿರಲ್ವೋ? ಈಗ ನನ್ ದುಡ್ಡು ನನಗ್ ಕೊಟ್ಬಿಟ್ರೆ ನಾನು ಯಾಕೆ ಬರ್ತಿದ್ದೆ ನಿನ್ನ ಹತ್ರ ಮಾತಾಡಕ್ಕೆ, ಅಲ್ವಾ? ನಾನು ನನ್ಗೂ ಹೇಳಿದೀನಿ, ಎಷ್ಟಾಗತ್ತೆ ಅಷ್ಟು ಕೊಟ್ಕೊಂಡು ಹೋಗಿ, ಒಂದೇ ಸಲ ಕೊಡಕ್ಕಾಗಲ್ಲ ಅಂದ್ರು ಎಷ್ಟಾಗತ್ತೆ ಅಷ್ಟು ಕೊಟ್ಕೊಂಡು ಹೋಗಿ ಅಂದ್ರೆ ಈಸ್ ದೇ ಆರ್ ನಾಟ್ ರೆಡಿ ಟು ಕಮಿಟ್ ಫಾರ್ ಎನಿಥಿಂಗ್. ಈಗ ನಿಮಗೆ 3 ಲಕ್ಷ ಪೆಂಡಿಂಗ್ ಇರೋದು, ನಿಮ್ ತರ ಎಷ್ಟು ಜನಕ್ಕೆ ಎಷ್ಟೆಷ್ಟು ಲಕ್ಷ ಪೆಂಡಿಂಗ್ ಇದೆ ಅಂತ ಯಾರಾದ್ರೂ ಹೇಳ್ಕೊಂಡಿದಾರ ನಿಮ್ಮ ಹತ್ರ? ಅಂದ್ರೆ ಇದೇ ಸೆಟಲ್ ವರ್ಕ್ ಮಾಡೋರು, ಇದೇ ಸೀರಿಯಲ್ ವರ್ಕ್ ಮಾಡ್ತಾ ಎಲ್ಲ ಹೇಳ್ಕೊಂಡು ಎಲ್ಲಾರು ಇದ್ ಮಾಡ್ತಾ ಇದಾರೆ. ಎಲ್ರಿಗೂ 4 ಲಕ್ಷ 5 ಲಕ್ಷ 7 ಲಕ್ಷ ಎಲ್ಲ ಲಕ್ಷಾನ್ಗಟ್ಲೆನೆ ಬರ್ಬೇಕು. ಸೊ ಆ ಪೈಕಿ ನೀವು ಒಬ್ರಿಗೆ ವಾಯ್ಸ್ ರೈಸ್ ಮಾಡಿರೋದು ಹಾಗಾದ್ರೆ? ಹೌದು, ಅಂದ್ರೆ ಬೇರೆಯವರು ಇವಾಗ ಅದು ನಾನು ಆ ಸೀರಿಯಲ್ ಇಂದ ಎಕ್ಸಿಟ್ ಆದೆ, ಯಾಕಂದ್ರೆ ನನಗೆ ಪೇಮೆಂಟ್ ಕೊಟ್ರೆ ನಾನು ಕೆಲಸ ಮಾಡೋದು ಅಂತ ಕೂತ್ಕೊಂಡೆ. ಹಾಗಾಗಿ ಅವರು ಇಲ್ಲ, ಅವರು ಅನಿಲ್ ಅವ್ರು ಕೊಡೋದು ಲೇಟ್ ಆಗುತ್ತೆ ಹಂಗಂತ ನಾವು ಟೆಲಿಕಾಸ್ಟ್ ಸ್ಟಾಪ್ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ರಿಪ್ಲೇಸ್ ಮಾಡ್ಕೊಂಡ್ರು. ಓಕೆ, ನೋ ಪ್ರಾಬ್ಲಮ್ ಅಂತ ನಾನು ಹೊರಗಡೆ ಬಂದು, ಇವಾಗ ನಾನು ಇಷ್ಟೆಲ್ಲ ಮಾತಾಡೋದಕ್ಕೆ ಏನಕ್ಕೆ ಆಗ್ತಿದೆ ಅಂದ್ರೆ ನಾನು ಸೀರಿಯಲ್ ಇಂದ ಹೊರಗಡೆ ಬಂದಿದ್ದೀನಿ. ಅದಕ್ಕೆ ಸೀರಿಯಲ್ ಅಲ್ಲಿ ಇರೋರು ಮಾತಾಡಕ್ ಆಗ್ತಿಲ್ಲ, ಯಾಕೆ ಅಂದ್ರೆ ಅವ್ರು ಸೀರಿಯಲ್ ಅಲ್ಲಿ ಇನ್ನೂ ಇದಾರೆ. ಅಷ್ಟೇ ವ್ಯತ್ಯಾಸ ನನ್ಗೂ ಅವ್ರಿಗೂ. ಮೇಡಮ್, ಇಲ್ಲಿ ನಿಮ್ ಪೇಮೆಂಟ್ ಮೆಥಡ್ ಹೇಗಿರುತ್ತೆ? ಮಂತ್ಲಿ ಕೊಡೋದು ಅಥವಾ ಒನ್ ಟೈಮ್ ಸೆಟಲ್ಮೆಂಟ್ ಹೇಗಿರುತ್ತೆ? ಇಲ್ಲ, ಮಂತ್ಲಿ ಕೊಡ್ಬೇಕು. ಅವ್ರು ಮಂತ್ಲಿ ಒಂದು ಡೇಟ್ ಅಂತ ಕಮಿಟ್ ಆಗಿರ್ತಾರೆ. ನನಗೆ ಅವರು 10th ಅಂತ ಕಮಿಟ್ ಆಗಿದ್ರು, ಎವ್ರಿ ಮಂತ್ 10th ಅಂತ. ಬೇಡ ಸರ್, 10th ಬೇಡ, 15 ಬೇಡ, 2 ಮಂತ್ಸ್ ವೇಟ್ ಮಾಡಿದೀವಿ ನಾವು. ಈಗ ಜಾನ್ ಪೇಮೆಂಟ್ ಈಗ ಏಪ್ರಿಲ್ ಆಗಿದೆ. ಕೇಳಿದ್ರೆ ನಾವು ದಬ್ಬಾಳಿಕೆ ಮಾಡ್ತಾ ಇದೀವಂತೆ ಅವ್ರ ಮೇಲೆ. ಸೊ ಈಗ 5 ತಿಂಗಳದ್ದು ಪೇಮೆಂಟ್ ನಿಮಗೆ ಪೆಂಡಿಂಗ್ ಇರೋದು 3 lakhs? ಹೌದು. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.